ಬೆಳಗ್ಗೆ ಎದ್ದು ಡ್ಯೂಟಿಗೆ ಬಂದೆ, ರೆಡಿ ಆಗ್ಬಿಟ್ಟು ಇವಾಗ ನೋಡಿದ್ರೆ ಇಲ್ಲಿ ಪಂಚರ್ ಹಾಕ್ಬಿಟ್ಟಿದೆ. ಅದಕ್ಕೆ ಇವಾಗ ಜಾಕ್ ಹಾಕ್ಬಿಟ್ಟು ಎತ್ತಾ ಇದ್ದೀನಿ. ಬೆಳಗ್ಗೆ ಈ ಥರ ಆಗ್ಬಿಟ್ರೆ ತುಂಬ ಬೇಜಾರಾಗ್ಬಿಡುತ್ತೆ. ಸೊ ಎಣ್ಣೆ ತಾನೇ ಹಾಕ್ಸ್ದೆ, ಇವಾಗ ನೋಡಿದ್ರೆ ಮತ್ತೆ ಈ ಥರ ಏರಿಯಾ ಡೌನ್ ಆಗಿಬಿಟ್ಟಿದೆ. ಸ್ಟೆಪ್ನಿ ಇದ್ದಿದ್ದಕ್ಕೆ ಬಚಾವು, ಅದು ಸ್ಟೆಪ್ನಿ ಇಟ್ಕೊಂಡಿದ್ದೀನಿ. ಸ್ಟೆಪ್ನಿ ಇಲ್ಲ ಅಂತಂದರೆ ಇವಾಗ ಹುಡ್ಕೊಂಡು ಹೋಗ್ಬೇಕು ನಾನು ಪಂಚರ್ ಅಂಗಡಿ. ಇದು ಈಸಿಯಾಗಿ ಕುತ್ಕೋಬೇಕು ಅಂತಂದರೆ ಯಾವ ಕಡೆ ಶೈನಿಂಗ್ ಇದೆ ಆ ಕಡೆ ಹಾಕಬೇಕು. ಅಂದರೆ ಈ ಕಡೆ ಹಿಂಗೆ ಟೈಟ್ ಮಾಡ್ತಾ ಮಾಡ್ತಾ ಅದು ಉಜ್ಕೊಂಡೇ ಶೈನಿಂಗ್ ಆಗಿದೆ, ಹಿಂಗೆ ಹಾಕಬೇಕು. ಹಿಂಗೆ ಹಾಕಿದ್ರೆ ಮತ್ತೆ ಥ್ರೆಡ್ಡಿಂಗ್ ಪ್ರಾಬ್ಲಮ್ ಬರುತ್ತೆ. ವಾಷರ್ ಹೆಂಗೆ ಬೇಕಾದ್ರೆ ಹಾಕ್ಬೋದು. ಇದನ್ನು ಹಾಕಿ ಇದು ಸೇಮ್ ಸೈಡ್ ಹಾಕ್ಬೇಕು. ಎಲ್ಲ ಶೈನಿಂಗ್ ಇರೋ ಕಡೆನೇ ಹಾಕ್ಬೇಕು. ಹಿಂಗೆ ಇನ್ನೂ 2 ವರ್ಷ ಬೇರೆ ಕಳೆದೋಗ್ಬಿಟ್ಟಿದೆ. ನಾವು ಮುಂಚೆನೇ ಇರಲಿಲ್ಲ. ಇದನ್ನೇ ಹಾಕೋಣ, ಹಿಂಗೆ ಹಾಕಿದ್ರೆ ಆಗುತ್ತೆ. ಯಾಕಂದರೆ ಇದೇ ದೊಡ್ಡ ವಾಷರ್ ಇದೆ ಆಲ್ರೆಡಿ ಅಲ್ಲಿ ಮೇಲೆ ಸೇಫ್ಟಿಗೆ ಅಷ್ಟೇ. ಇವಾಗ ಫೈನಲಿ ಟೈಟ್ ಮಾಡಿಬಿಡ್ತೀನಿ. ಇವಾಗ ಜಾಕ್ ಇಳಿಸ್ತಾ ಇದ್ದೀನಿ. ತಿರುಗಿಸೋದು ಹೆವಿ ಕಷ್ಟ ಆಗ್ತಾಯಿದೆ. ಇಲ್ಲಿ ಆಯಿಲ್ ಹಾಕ್ಕೋಬೇಕು ಈ ಥ್ರೆಡ್ಡಿಂಗಲ್ಲಿ. ಟೂಲ್ಸ್ಗಳೆಲ್ಲ ಮಡಗ್ಬಿಡೋಣ ಫಸ್ಟು. ಇವಾಗ ಟೂಲ್ಸ್ ಮುಡ್ಕೊಂಡೆ. ಇವಾಗ ನಮ್ಮ ಸ್ಟೆಪ್ನಿ ಮಡ್ಕೊಳ್ಳೋಣ. ಇದು ಬೇರೆ ಇಲ್ಲೇ ಮಿಸ್ ಮಾಡಿದ್ದೀನಿ. ಇದು ಬೇರೆ ಇಲ್ಲೇ ಮಿಸ್ ಆಗಿಬಿಟ್ಟಿದೆ. ಇದೇನು ಹಾಕೋಣ. ಓಹೋ, ಫೈನಲಿ ಇವಾಗ ಸ್ಟೆಪ್ನಿ ಎಲ್ಲ ಚೇಂಜ್ ಮಾಡಿ ರೆಡಿ ಆಗಿದ್ದೀನಿ. ಇವಾಗ ಡ್ಯೂಟಿಗಳು ಸ್ಟಾರ್ಟ್ ಮಾಡಬೇಕು. ನಾನು ಮಾಡ್ಕೊಂಡಿದ್ದೀನಿ, ನೋಡೋಣ ಇವತ್ತು ಏನಾಗುತ್ತೋ ಅಂತ ಗೊತ್ತಿಲ್ಲ. ಫಸ್ಟ್ ಡ್ರಾಪ್ ಮಾಡಿದೆ ಎಲ್ಲಿಗೆ ಅಂತಂದರೆ ಪಾರ್ಕ್ಗೆ. ಯಾವ ಪಾರ್ಕು ಅಂತಂದರೆ ಬಯೋಕಾನ್ ಪಾರ್ಕು, ಜಿಗ್ನಿ ಲಿಂಕ್ ರೋಡು. ಇವಾಗ ಟೈಮ್ ಬಂದ್ಬಿಟ್ಟು 10:17.
ಮತ್ತೆ ನೋಡೋಣ ಇಲ್ಲಿಂದ ಎಷ್ಟೊತ್ತಿಗೆ ಬೀಳುತ್ತೆ ಅಂತ. ಬಯೋಕಾನ್ ಹತ್ರ ಡ್ಯೂಟಿ ಬೀಳಲ್ಲ, ಯಾಕಂದ್ರೆ ಇಂಡಸ್ಟ್ರಿಯಲ್ ಏರಿಯಾ, ಅದಕ್ಕೆ ಇಲ್ಲಿ ಸ್ಮಾರ್ಟ್ ಮೊಬೈಲ್ ಹತ್ರ ಹಾಕೊಂಡಿದ್ದೀನಿ. ಇಲ್ಲಿ 1000 ಆಟೋಗಳು ಇದ್ದಾವೆ, ಎಲ್ಲರೂ ವೇಟಿಂಗಲ್ಲೇ ಇದ್ದಾವೆ. ನಾನು ವೆಯ್ಟ್ ಮಾಡ್ತೀನಿ, ಸಿಕ್ಕಿದ್ರೆ ಹಾಕ್ಕೊಂಡು ಹೋಗ್ತೀನಿ, ಇಲ್ಲ ಅಂತಂದರೆ ಮನೇಲಿ ಎಲ್ಲ ಇಲ್ಲೇ ಮಲ್ಕೊತೀನಿ ಅಷ್ಟೇ, ಇನ್ನೇನು ಮಾಡೋಕ್ಕಾಗುತ್ತೆ. ಇವಾಗ ಬಂದಿದ್ದೀನಿ ಪಿಕಪ್ಗೆ. ಟೈಮ್ ಬಂದ್ಬಿಟ್ಟು 10:34. ಇಲ್ಲೇ ಇರೋದು ಪಿಕಪ್ಪು. ಕಸ್ಟಮರ್ ಒಳಗೆ ಇದ್ದಾರೆ, ನಾನು ಆಚೆ ಇದ್ದೀನಿ ಗೇಟ್ ಹತ್ರ. ಇವಾಗ ವೀರಸಂದ್ರ ಸಿಗ್ನಲ್ ಡ್ರಾಪ್ ಮಾಡಿದೆ. ಇವಾಗ ಮತ್ತೆ ಮನೆ ಕಡೆ ಹೋಗ್ಬೇಕು. ಇಲ್ಲೇ ಇದೇ ಸ್ಟಾಪ್ ಹತ್ರನೇ ಡ್ರಾಪ್ ಮಾಡಿದ್ದು. ಇವಾಗ ಟೈಮ್ ಬಂದ್ಬಿಟ್ಟು 10:56. ಇವಾಗ ನಾನು ಅಲ್ಲಿಂದ ಮನೆಗೆ ಬಂದೆ. ಏನಕ್ಕೆ ಅಂತಂದರೆ ನಮ್ಮಪ್ಪ ಮೊಬೈಲು ಸ್ವಲ್ಪ ರಿಪೇರಿ ಹಾಕ್ಬಿಟ್ಟಿತ್ತು. ಇದರಲ್ಲಿ ಸ್ಪೀಕರ್ ವರ್ಕ್ ಆಗ್ತಾ ಇರಲಿಲ್ಲ. ಅದಕ್ಕೆ ಇವಾಗ ಬೇರೆ ಫೋನಿಂದ ಸ್ಪೀಕರ್ ತೆಗ್ದು ಸಾಲ್ಡ್ರಿಂಗ್ ಮಾಡಿ ಫಿಟ್ ಮಾಡಬೇಕು. ಇಲ್ಲಿ ಅಂತಂದರೆ ಈ ಸ್ಪೀಕರ್ ಇದೆಯಲ್ಲ, ಈ ಸ್ಪೀಕರ್ ವರ್ಕ್ ಆಗ್ತಾಯಿಲ್ಲ, ಬುರ್ ಅನ್ನುತ್ತೆ. ಅದಕ್ಕೆ ಬೇರೆ ಫೋನ್ದು, ಈ ಫೋನ್ದು ಸ್ಪೀಕರು ಇಲ್ಲ ಅಂತಂದರೆ ಈ ಫೋನ್ದು ಸ್ಪೀಕರು ತೆಗೆದು ಅದಕ್ಕೆ ಹಾಕಿ ಫಿಟ್ ಮಾಡ್ತೀನಿ, ಸಾಲ್ಡ್ರಿಂಗ್ ಮಾಡ್ತೀನಿ. ಇವಾಗ ಫೈನಲಿ ಆ ಸ್ಪೀಕರ್ ಸಿಕ್ತು. ಆ ಸ್ಪೀಕರು ಸೇಮ್ ಸೈಜೇ ಇದೆ, ಅದೇ ಸೈಜ್ದು ಸ್ಪೀಕರು ಇದಕ್ಕೆ ಹಾಕ್ತೀನಿ. ಈಗ ಈ ಸೈಜು ಕರೆಕ್ಟಾಗಿದೆ. ಇವಾಗ ಇದನ್ನು ಚೇಂಜ್ ಮಾಡಬೇಕು. ನಾನು ಇದನ್ನೆತ್ತಿ ಇದಕ್ಕೆ ಹಾಕಬೇಕು. ಇವಾಗ ಏನು ಮಾಡ್ತೀನಿ ಅಂತಂದರೆ ಸಾಲ್ಡ್ರಿಂಗ್ ಮೆಷಿನ್ ತರಕ್ಕೆ ಹೋಗ್ತಾ ಇದ್ದೇನೆ. ತಂದಮೇಲೆ ಸಾಲ್ಡ್ರ್ ಮಾಡಿ ಇಲ್ಲಿರೋದು ಇದಕ್ಕೆ ಹಾಕ್ತೀನಿ ಅಷ್ಟೇ. ಇವಾಗ ಇದರಲ್ಲಿ ಯಾವ ಥರ ಸೌಂಡ್ ಬರ್ತಾ ಇದೆ ಅಂತ ತೋರಿಸ್ತೀನಿ. ಸೌಂಡು ಈ ಥರ ಅರ್ಧೋಗಿರೋ ಸೌಂಡ್ ಬರ್ತಾ ಇದೆ. ಅದನ್ನು ಹಾಕಿದ್ಮೇಲೆ ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ. ಥರ ಕ್ಲೀನ್ ಮಾಡ್ಕೋಬೇಕು. ಇವಾಗ ಇದರಲ್ಲಿರೋ ತೆಗಿಯೋಣ. ಸಿಂಪಲ್ ಬಂದ್ಬಿಡ್ತು. ಇವಾಗ ಪ್ಲಸ್ಸು ರೆಡ್ ಬಂದ್ಬಿಟ್ಟು ಪ್ಲಸ್ಸು, ಬ್ಲ್ಯಾಕ್ ಬಂದ್ಬಿಟ್ಟು ಮೈನಸ್ಸು. ಪೇಸ್ಟ್ ಕಮ್ಮಿ ಆಗಿಬಿಟ್ಟಿದೆ. ಫೈನಲಿ ಸಾಲ್ಡ್ರ್ ಮಾಡಿದೆ. ಇವಾಗ ಸಾಲ್ಡ್ರಿಂಗ್ ತೆಗೆದು ಬಿಡೋಣ. ಸೌಂಡ್ಗೂ ಇವಾಗೊಂದು ಸೌಂಡ್ಗೂ ವ್ಯತ್ಯಾಸ ಚೆಕ್ ಮಾಡೋಣ. ಇವಾಗ ಸೌಂಡು ಓಕೆ. ಇದು ಹೋಗ್ಬಿಟ್ಟಿದೆ ಸ್ಪೀಕರು, ವೇಸ್ಟ್ ಅಷ್ಟೇ.
ಅದಕ್ಕೆ ಮನೆಯಲ್ಲಿ ಯಾವುದೇ ಫೋನು ರಿಪೇರಿ ಆಯ್ತಂದರೆ ಈ ಥರ ವಸ್ತುಗಳನ್ನ ಇಕ್ಕೋಬೇಕು. ಇವೆಲ್ಲ ತುಂಬ ಯೂಸ್ ಆಗ್ತವೆ. ಒಂದೊಂದು ಅಂಗಡಿಗಳಲ್ಲಿ ಸಿಗಲ್ಲ ಹಳೆ ಪಾರ್ಟ್ಸ್ದು, ಹಳೆ ಮೊಬೈಲ್ದು ಪಾರ್ಟ್ಸ್ಗಳು. ಅದಕ್ಕೋಸ್ಕರ ಯಾವುದೇ ವಸ್ತುನ ವೇಸ್ಟ್ ಅಂತ ಬಿಸಾಕಲೇಬಾರ್ದು. ವೇಸ್ಟ್ ಅಂತ ಬಿಸಾಕಿದ್ರೆ ಮುಂಚೆನೇ ವೇಸ್ಟು. ಈ ಥರ ಯೂಸ್ ಮಾಡ್ಕೋಬೇಕು. ನೋಡಿ ಎಷ್ಟು ಯೂಸ್ ಆಯಿತು ಇದರಲ್ಲಿ. ಇನ್ನೂ ಏನೇನೋ ಯೂಸ್ ಆಗುತ್ತೆ. ಕೀಪ್ಯಾಡ್ಸ್ ಯೂಸ್ ಆಗ್ತವೆ. ಡಿಸ್ಪ್ಲೇ ಚೆನ್ನಾಗಿದೆ, ಬೇರೆ ಡೆಡ್ ಆಗಿರೋದು ಫೋನ್ ಇದು. ಮತ್ತು ಇದು ಪಿನ್ನು ಇಲ್ಲಿರೋದು ಶಾಕೆಟ್ ಯೂಸ್ ಆಗುತ್ತೆ, ಚಾರ್ಜಿಂಗ್ ಪಿನ್ ಯೂಸ್ ಆಗುತ್ತೆ. ನಾನು ಆ ಥರನೇ ಮಾಡ್ಕೊಳೋದು. ಇವಾಗ ಫುಲ್ ಫಿಟ್ ಮಾಡಿ ತೋರಿಸ್ತೀನಿ ಇದನ್ನು. ಇವಾಗ ಫೈನಲಿ ಇದನ್ನು ಒರೆಸ್ಕೊತಾ ಇದ್ದೀನಿ. IP ಬಾಟ್ಲ್ ಇದ್ದರೂ IP ಬಾಟ್ಲಲ್ಲಿ ಒರೆಸಿದ್ರು ಡಸ್ಟು ಬರಲ್ಲ, ಅದು ಬೆಸ್ಟು. ಇವಾಗ ನನ್ನ ಹತ್ರ IP ಬಾಟ್ಲ್ ಇಲ್ಲ, ಇದರಲ್ಲಿ ಮಾಮೂಲಿ ಬಟ್ಟೆಯಲ್ಲಿ ಇದನ್ನು ಒರೆಸ್ಕೊತಾ ಇದ್ದೀನಿ. ಯಾಕಂದರೆ ಡಸ್ಟ್ ಇರುತ್ತಲ್ಲ, ಅದಕ್ಕೋಸ್ಕರ. ಈಗ ಫುಲ್ ಕ್ಲೀನ್ ಆಯಿತು. ಇವಾಗ ಮೇಲ್ಗಡೆ ಪ್ಯಾನಲ್ಲು ಇದು ಕ್ಲೀನ್ ಆಯಿತು. ಇವಾಗ ಕೂರ್ಸೋಣ. ಆದರೆ ಇದನ್ನು ಮರ್ತ್ಬಿಟ್ಟಿದ್ದೀನಿ, ಅದು ಏನು ಮಾಡೋಕ್ಕಾಗಲ್ಲ. ಹೋಗುವಾಗ ಮರ್ತೋದ್ರೆ ಮಾಡ್ಕೋಬೇಕು. ಇವಾಗ ಫೈನಲಿ ಹಾಕಿದ್ದೀನಿ. ಇವಾಗ ಒಂದ್ಸಲ ನೋಡೋಣ. ಓಕೆ, ಆಮೇಲೆ ಈಗ ಸ್ಕ್ರೂ ಹಾಕ್ಬಿಟ್ಟು ಫಿನಿಶ್ ಮಾಡ್ತೀನಿ. ಫೈನಲಿ ಮೊಬೈಲು ರೆಡಿ ಆಯಿತು. ಇವಾಗ ಸೌಂಡ್ ಕೇಳೋಣ. ಈಗ ಮೆನುಗೆ ಹೋಗಿ ಇದರಲ್ಲಿ ಕೇಳೋಣ ಸೌಂಡ್ ಯಾವ ಥರ ಬರುತ್ತೆ ಅಂತ. ಇವಾಗ ಎಕ್ಸಾಕ್ಟ್ ರೆಡಿ ಆಯಿತು. ಈಗ ಅದಕ್ಕಿಂತ ಚೆನ್ನಾಗಿ ಬರ್ತಾ ಇದೆ. ಫಸ್ಟ್ ಮೊದಲಿತ್ತು ಅದಕ್ಕಿಂತ ಸೂಪರ್ ಆಗಿದೆ ಸೌಂಡು. ಅಂದರೆ ಈ ಫೋನ್ದು ಆ ಫೋನ್ಗೆ ಹಾಕಿದೆ. ಈ ಫೋನ್ ಹೆಸರು ಬಂದ್ಬಿಟ್ಟು ಕಿವಿ. ಮಾಡ್ತಾ ಇದ್ದೆ, ನಮ್ಮ ವ್ಯೂವರ್ ಸಿಕ್ಕಿದ್ರು, ಅವ್ರ ಜೊತೆ ಮಾತಾಡ್ತಾ ಇದ್ದೀನಿ. ಬ್ರೋ, ಏನ್ ಸಮಾಚಾರ? ಆರಾಮ? ಚೆನ್ನಾಗಿದ್ದೀರಾ? ಏನ್ ಬಿಸಿಲು ಬಗ್ಗೆ ಏನಾನ ಹೇಳಕ್ ಇಷ್ಟಪಡ್ತೀರಾ? ಬಿಸಿಲು ಬಗ್ಗೆ ಏನ ಹೇಳಕ್ ಇಷ್ಟಪಡ್ತೀರಾ? ಬಾರಿ ಬಿಸಿಲಿದೆ ಬಿಡ್ರಿ. ಮತ್ತೆ ಎಲ್ಲ ವಿಡಿಯೋ ನೋಡ್ತೀರಾ ನಮ್ದು? ಥ್ಯಾಂಕ್ ಯು ಅಣ್ಣ. ಎಲ್ಲ ವಿಡಿಯೋ ನೋಡ್ತೀನಿ. ಚೆನ್ನಾಗಿ ಮಾಡ್ತೀವಿ, ಒಳ್ಳೆ ಕಾಮಿಡಿ ಆಗಿ ಸಕ್ಕತ್ತಾಗಿದೆ. ಕಂಟೆಂಟ್ ಎಲ್ಲ ಓನ್ ಕಂಟೆಂಟ್ ಎಲ್ಲ. ಇವಾಗ ಬಂದ್ಬಿಟ್ಟು ಒಂದು DLF ಹತ್ರ ಅಕ್ಷಯನಗರ ಡ್ರಾಪ್ ಮಾಡಿದೆ. ಇವಾಗ ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ 6:31. ಇವತ್ತು ಏನು ಸ್ಪೆಷಲು ಅಂತಂದರೆ ನೂಡಲ್ಸು, ಚಿಕನ್ ನೂಡಲ್ಸು, ಎಗ್ ನೂಡಲ್ಸು, ಇದನ್ನೇ ಮಾಡಿರೋದು ಇವತ್ತು. ಚೆನ್ನಾಗಿ ತಿನ್ಬಿಟ್ಟು ಮಲ್ಕೊಂಬಿಡೋದು ಅಷ್ಟೇ. ಮತ್ತೆ ಸಿಗೋಣ ನಾಳೆ. ಫೈನಲಿ ನಾನು ಇವಾಗ ಮನೆಗೆ ರೀಚ್ ಆದೆ. ಇವಾಗ ಎಡಿಟ್ ಮಾಡಿಬಿಟ್ಟು ತಿನ್ಬಿಟ್ಟು ಮಲ್ಕೋಬೇಕು, ಮತ್ತೆ ಬೆಳಗ್ಗೆ ಎದ್ದು ಹೋಗ್ಬೇಕು. ಅಷ್ಟೇ ಇವತ್ತು ಕೆಲಸ, ಇನ್ನೇನು ಮಾಡೋದು. ಅಷ್ಟೇ ಆಗಿದೆ ಇವತ್ತು. ಅರ್ನಿಂಗ್ಸು ಆಗ್ತಾ ಇಲ್ಲ, ಮನೆಯಲ್ಲಿ ಕೆಲಸಗಳು ಪ್ರಾಬ್ಲಮ್ಮು ಇರ್ತವೆ. ಅದಕ್ಕೋಸ್ಕರ ಮತ್ತೆ ಸಿಗೋಣ ನಾಳೆ.